ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾ ಜಲಾವೃತವಾಗಿದೆ. ವರುಣ ಆರ್ಭಟಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ. ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾ ಜಲಾವೃತ. ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ. ಅಪಾರ್ಟ್ಮೆಂಟ್ ಸುತ್ತ ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿದೆ. ನೀರು ತುಂಬಿರೋದ್ರಿಂದ 22 ಮನೆಗಳ ನಿವಾಸಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ರಾಜಕಾಲುವೆ ಮಳೆ ನೀರು ಸೇರಿ ಕೆರೆಯಂತಾದ ಏರಿಯಾ. 1 ವಾರದಿಂದ ರಾಜಕಾಲುವೆಯಿಂದ ನೀರು ಹರಿತಾ ಇದೆ. ಮೋಟರ್ನಲ್ಲಿ ಪ್ರತಿನಿತ್ಯ ನೀರನ್ನ ಹೊರ ಹಾಕೋದಕ್ಕೆ ಸ್ಥಳೀಯ ನಿವಾಸಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಸುತ್ತಮುತ್ತಲಿನ 5-6 ಅಪಾರ್ಟ್ಮೆಂಟ್ಗಳಿಗೆ ಈ ಸಂಕಷ್ಟ ಮಳೆ ಬಂದಾಗ ತಪ್ಪಿದ್ದಲ್ಲ. ರಾಜಕಾಲುವೆ ನೀರಿನ ವಾಸನೆಗೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಮನೆಗಳನ್ನ ಖಾಲಿ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಅಲ್ಲಿ ಬಂದೊದಗಿದೆ. ಗಮನಿಸ್ತಾ ಇದ್ದೀರಿ ಯಾವ ಪರಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೀವಿ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ನಮಗೆ ಸಿಗ್ತಿಲ್ಲ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಬರೋಬ್ಬರಿ 22 ಮನೆಗಳ ನಿವಾಸಿಗಳಿಗೆ ಈ ರೀತಿಯ ಸಂಕಷ್ಟ ಎದುರಾಗಿದೆ. ಒಂದಷ್ಟು ಮಂದಿ ಈ ಕಷ್ಟ ಬೇಡವೇ ಬೇಡ ಅಂತ ಹೇಳಿ ಮನೆಗಳನ್ನ ಖಾಲಿ ಮಾಡಿಕೊಂಡು ಕೂಡ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾತ್ರಿ ಸುರಿದಂತಹ ಮಳೆಯಿಂದ ಈ ಅವಾಂತರ ಸೃಷ್ಟಿಯಾಗಿರೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅಂತ ನಿವಾಸಿಗಳು ಹೇಳ್ಕೊಳ್ತಾ ಇದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಯಾಕೆ ಕಲ್ಪಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ? ಏನ್ ಸಮಸ್ಯೆ ಆಗ್ತಿದೆ ಅಂತ ಅಲ್ಲಿ? ಈಗಾಗಲೇ ಏನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಒಂದಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಲಹಂಕದ ನಾರ್ತ್ವುಡ್ ಅಪಾರ್ಟ್ಮೆಂಟ್ ಸೇರಿದಂತೆ ರಮಣಶ್ರೀ ಅಪಾರ್ಟ್ಮೆಂಟ್ ಏನಿದೆ ಇದರ ಸುತ್ತಮುತ್ತ ಜನರಿಗೆ ಇದೀಗ ಜಲ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ನೀವು ಗಮನಿಸ್ತಾ ಇದ್ದೀರ ದೃಶ್ಯಗಳಲ್ಲೂ ಕೂಡ ಸುಮಾರು ಮಂಡಿ ಎತ್ತರಕ್ಕೆ ಇಲ್ಲಿ ನೀರು ನಿಂತಿರುವಂಥದ್ದು. ಅಂದರೆ ಇದೊಂದು ಬಾರಿ ಮಾತ್ರ ಅಲ್ಲ, ಮಳೆ ಬರಲಿಲ್ಲ ಅಂದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ನಿವಾಸಿಗಳ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಈ ಒಂದು ಅಪಾರ್ಟ್ಮೆಂಟ್ನ ಪಕ್ಕದಲ್ಲೇ ಇರತಕ್ಕಂಥ ರಾಜಕಾಲುವೆಯನ್ನು ಓಪನ್ ಬಿಟ್ಟಿದ್ದಾರೆ ಅನ್ನೋ ಆರೋಪವನ್ನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಆ ಒಂದು ರಾಜಕಾಲುವೆಗೆ ಹರಿದು ಬರ್ತಕ್ಕಂಥ ನೀರೇನಿದೆ ಆ ಒಂದು ನೀರು ಬೇರೆ ಕಡೆ ಹರಿಯೋಕೆ ಜಾಗ ಇಲ್ಲ, ಮತ್ತೆ ಓಪನ್ ಬಿಟ್ಟಿರೋದ್ರಿಂದ ಆ ಎಲ್ಲ ನೀರು ಕೂಡ ಈ ಒಂದು ಅಪಾರ್ಟ್ಮೆಂಟ್ ಮತ್ತೆ ಲೇಔಟ್ ಕಡೆಗೆ ನುಗ್ತಾ ಇರುವಂಥದ್ದು. ಇದರಿಂದ ಜನರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಇನ್ನು ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಒಂದು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ. ಅಂದ್ರೆ ಪ್ರತಿನಿತ್ಯ ಈ ಒಂದು ಮನೆಗಳಿಗೆ ತೆರಳತಕ್ಕಂಥ ಸುಮಾರು 22 ಮನೆಗಳಿಗೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿಯಲ್ಲಿ ಎದುರಾಗಿರುವಂಥದ್ದು. ಕಳೆದ 1 ವಾರದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ರಾಜಕಾಲುವೆಯಿಂದ ನೀರು ಬರ್ತಾನೆ ಇದೆ, ಆದರೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ ಅನ್ನೋ ಆರೋಪವನ್ನು ಇಲ್ಲಿಯ ನಿವಾಸಿಗಳು ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು ಈಗ ಮನೆಗೆ ಹೋಗೋಕ್ಕೂ ಕೂಡ ಆಗದೆ ಇರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಿನ್ನೆ ರಾತ್ರಿ ಬಂದಂಥ ಮಳೆಯಿಂದ ಈ ರೀತಿಯ ಒಂದು ನೀರಿನ ಮಟ್ಟ ಹೆಚ್ಚಾಗಿದೆ. ಆದರೆ ಮೋಟ್ರನ್ನು ಹಾಕೋದಕ್ಕೂ ಕೂಡ ಒಂದು BBMP ಆಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಇವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ BBMP ಕಮಿಷನರ್ಗೂ ಕೂಡ ಸ್ವತಃ ದೂರನ ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಪರಿಹಾರ ಸಿಗದೆ ಇರುವಂಥದ್ದು ಇಲ್ಲಿಯ ಜನರನ್ನ ಸಂಕಷ್ಟಕ್ಕೆ ನೂಕಿರುವಂಥದ್ದು. ಇನ್ನು ಆ ಜನರು ಇಲ್ಲಿ ಮನೆಗಳಿಗೆ ಈ ರೀತಿ ಸಂಕಷ್ಟ ಆಗ್ತಿರೋದ್ರಿಂದ ಒಂದಷ್ಟು ಜನ ಮನೆಗಳನ್ನು ಕೂಡ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಈ ಒಂದು ರಾಜಕಾಲುವೆಯ ನೀರಿಂದ ಪ್ರತಿನಿತ್ಯ ಈ ನೀರಿನಲ್ಲೇ ಓಡಾಡಿಕೊಂಡು ಇರುವಂಥ ಒಂದು ಸ್ಥಿತಿ ಇಲ್ಲಿಯ ಜನರಿಗೆ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಒಂದ್ ಕಡೆ BBMP ಅಧಿಕಾರಿಗಳು ಹೇಳ್ತಾರೆ ಮಳೆ ಬರೋಕ್ಕೂ ಮೊದಲೇ ನಾವು ರಾಜಕಾಲುವೆಗಳನ್ನ ಸಿದ್ಧವಾಗಿ ಇಟ್ಕೊಂಡಿದೀವಿ, ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ತಡಿತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಏರಿಯಾವನ್ನ ನಾವು ಗಮನಿಸಿದಾಗ ಈ ಒಂದು ರಾಜಕಾಲುವೆಯನ್ನ ಓಪನ್ ಬಿಟ್ಟಿದ್ರು ಸಹ ಅಪಾಯ ಸಂಭವಿಸುತ್ತೆ ಅಂತ ಗೊತ್ತಿದ್ರು ಸಹ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಈಗಲಾದ್ರೂ ಅಧಿಕಾರಿಗಳು ಇವರ ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಧನ್ಯವಾದ ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.